ಏನು ಹೇಳಬೇಕೋ ಅದನ್ನ ನಾನು ಹೇಳಾಗಿದೆ, ಮತ್ತೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಯತೀಂದ್ರ ಮಾತನಾಡಿದ್ದಾರೆ. ಬೇರೆಯವರು ಏನ್ ಹೇಳ್ತಾರೆ ಅದಕ್ಕೆಲ್ಲ ನಾನು ಮಾತನಾಡೋದಕ್ಕಾಗಲ್ಲ ಅಂತ ಯತೀಂದ್ರ ಹೇಳಿಕೆ. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ, ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ, ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ, ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ, ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ, ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತ ಸಚಿವ ಮಧು ಬಂಗಾರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಯತೀಂದ್ರ ಅವರಿಗೆ ನಾನೇನು ವಕ್ತಾರನ ಹೇಳಿ, ಬಹುಮತ ಇದೆ, 5 ವರ್ಷ ಸರ್ಕಾರ ಇರುತ್ತೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ ಅಂತ ಯತೀಂದ್ರ ಹೇಳಿಕೆಗೆ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದಾರೆ. ನೋಡ್ರಿ, ನಮ್ಮ ಹೈಕಮಾಂಡ್ ಎಲ್ಲರಿಗೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂದಿದ್ದಾರೆ. ನಾನು ಆ ಪದ್ಧತಿನ ಯಾವಾಗ ಅದು ಫಸ್ಟ್ ಹೇಳಿದ್ರೆ ಅವಾಗಿಂದನೂ ಮಾಡ್ತಾ ಇದ್ದೀನಿ. ನೀವು ಎಷ್ಟೇ 100 ಪ್ರಶ್ನೆ ಕೇಳಿದ್ರು ನನ್ನ ಬಾಯಿ ಅಂತೂ ಬಿಡಲ್ಲ. ಇದು ಯಾಕೆ ಯತೀಂದ್ರ ಅವರಿಗೆ ಅನ್ವಯಿಸೋದಿಲ್ವಾ? ನಾನು ಹೇಳಿದ್ದು ಇದನ್ನ ವರಿಷ್ಠರಿದ್ದಾರೆ ತೀರ್ಮಾನ ಮಾಡೋಕ್ಕೆ. ನಾನು ತುಂಬ ಚಿಕ್ಕವನಾಗ್ತೀನಿ, ಅದ್ರ ಬಗ್ಗೆ ನಾನು ಚರ್ಚೆನೆ ಮಾಡಲ್ಲ. ನಮಗೆ ಕೊಟ್ಟಿರೋ ಕೆಲಸನ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ, ವಿಶ್ವಾಸ ಇದೆ ಅವರಿಗೆಲ್ಲರಿಗೂ ನಾವು ಒಳ್ಳೆ ಕೆಲಸ ಮಾಡ್ತೀನಿ. ಅದು ಮಾಡ್ಕೊಂಡು ಹೋಗೋದು ಬಿಟ್ಟರೆ ನಮಗೆ ಇನ್ನೆಂಥದ್ದು ಇಲ್ಲ. ನೋಡ್ರಿ, ನಮ್ಮ ಹೈಕಮಾಂಡ್ ಎಲ್ಲರಿಗೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂದಿದ್ದಾರೆ. ನಾನು ಆ ಪದ್ಧತಿನ ಯಾವಾಗ ಅದು ಫಸ್ಟ್ ಹೇಳಿದ್ರೆ ಅವಾಗಿಂದನೂ ಮಾಡ್ತಾ ಇದ್ದೀನಿ. ನೀವು ಎಷ್ಟೇ 100 ಪ್ರಶ್ನೆ ಕೇಳಿದ್ರು ನನ್ನ ಬಾಯಿ ಅಂತೂ ಬಿಡಲ್ಲ. ಇದು ಯಾಕೆ ಯತೀಂದ್ರ ಅವರಿಗೆ ಅನ್ವಯಿಸೋದಿಲ್ವಾ? ನಾನು ಹೇಳಿದ್ದು ಇದನ್ನ ವರಿಷ್ಠರಿದ್ದಾರೆ ತೀರ್ಮಾನ ಮಾಡೋಕ್ಕೆ. ನಾನು ತುಂಬ ಚಿಕ್ಕವನಾಗ್ತೀನಿ, ಅದ್ರ ಬಗ್ಗೆ ನಾನು ಚರ್ಚೆನೆ ಮಾಡಲ್ಲ. ನಮಗೆ ಕೊಟ್ಟಿರೋ ಕೆಲಸನ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ, ವಿಶ್ವಾಸ ಇದೆ ಅವರಿಗೆಲ್ಲರಿಗೂ ನಾವು ಒಳ್ಳೆ ಕೆಲಸ ಮಾಡ್ತೀನಿ. ಅದು ಮಾಡ್ಕೊಂಡು ಹೋಗೋದು ಬಿಟ್ಟರೆ ನಮಗೆ ಇನ್ನೆಂಥದ್ದು. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ, ಆ ಕೆಲಸ ನಾನು ಮಾಡ್ತೀನಿ. ಒಂದು ನಿಮಿಷ, ಯತೀಂದ್ರ ಅವ್ರಿಗೆ ನಾನು ಸ್ಪೋಕ್ಸ್ ಪರ್ಸನ್. ನಾನು ಯತೀಂದ್ರ ಅವ್ರು ಹೇಳಿದ್ರೆ ಯತೀಂದ್ರ ಅವ್ರಿಗೆ ಕೇಳ್ಕೊಳ್ಳಿ. ಇನ್ನೊಬ್ರು ಯಾರಾದ್ರೂ ಹೇಳಿದ್ರೆ ಅವ್ರು ಯಾರ್ಯಾರು ಮಾತಾಡ್ತಾರೆ ಅವ್ರ ಹತ್ರ ಕೇಳ್ಕೊಳ್ಳಿ. ನಾನು ಹಿಂಗೆ ಮಾತಾಡಿದೆ ಇಲ್ಲ. ಒಂದು ನಿಮಿಷ, ಬಹುಮತ ಇದೆ, 5 ವರ್ಷನೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ನಾನು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ಸ್ಟ್ರಾಂಗೇ ಯಾವಾಗಲೂ ಕೂಡ. ವೀಕ್ ಅಂತ ಹೇಳೋದಕ್ಕೆ ಬರೋದಿಲ್ಲ. ಏನು ತೊಂದರೆ ಇಲ್ಲ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ ನನ್ನ ಇಲಾಖೆಯಲ್ಲಿ. ಇನ್ನು ಕೆಜೆ ಜಾರ್ಜ್ ಕೂಡ ಮಾತನಾಡಿದ್ದಾರೆ. ಏನಿಲ್ಲ, ಡಿನ್ನರ್ ಯಾವಾಗ್ಲೂ ಇರುತ್ತೆ, ಬ್ರೇಕ್ಫಾಸ್ಟ್ ಇದ್ದೇ ಇರುತ್ತೆ. ಡಿಕೆ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಜಾರ್ಜ್ ಪ್ರತಿಕ್ರಿಯೆ ಇದು. ನಾವೆಲ್ಲ ಸಹೋದ್ಯೋಗಿಗಳು ಒಟ್ಟಿಗೆ ಇರ್ತೇವೆ. ಡಿಕೆ ಸಿದ್ದರಾಮಯ್ಯನವರು ಓಪನ್ ಆಗಿ ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದಂತೆ ಕೇಳ್ತೀವಿ ಎಂದಿದ್ದಾರೆ ಅಂತ ಡಿನ್ನರ್ ಪಾಲಿಟಿಕ್ಸ್ ಕುರಿತಂತೆ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, DKC ಅವರು ಸಿದ್ದರಾಮಯ್ಯನವರು ಎಲ್ಲ ಓಪನ್ ಆಗಿ ಹೇಳಿದ್ದಾರೆ. ಹೈಕಮಾಂಡ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತಿದ್ದೇನತ್ತೆ ನೋಡಿ, ಯತೀಂದ್ರ ಅವರು ನೀವು ಕೇಳುವ ಪ್ರಶ್ನೆ ಹೇಳೋದಲ್ಲ, ಅದು ಯತೀಂದ್ರ ಆಗಿ ಬಂದ್ಬಿಟ್ಟು ಏನು ಹೇಳಲಿಲ್ಲ. ಅದು ನಿಮ್ಮ ಪ್ರಶ್ನೆ ಏನು ಅಂದ್ಬಿಟ್ರೆ 5 ವರ್ಷ ಮುಖ್ಯಮಂತ್ರಿ ಇರ್ತಾರ ಅಂದ್ಬಿಟ್ಟು ಯತೀಂದ್ರ ಏನು ಹೇಳಲಿಕ್ಕಾಗ್ತದೆ, ಇರೋದಿಲ್ಲ ಅಂತ ಹೇಳಕ್ಕಾಗ್ತದ? ನಮ್ಮ ಇದ್ರ ಪ್ರಕಾರ CLPಯಲ್ಲಿ ಒಂದು ಟರಾವಾಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲದಿರುವಾಗ ಮತ್ತು ಟರಾವಾದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಲ್ಲ. ನಿಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಹೇಳಲಿಲ್ಲ. ಪಾಪ ಅವ್ರ ಮೇಲೆ ಯಾಕೆ ನೀವು